ರಾಜ್ಯ ಸರ್ಕಾರದಿಂದ ಕಡತಗಳು ಹೋಗಿದ್ವು. ಸುಗ್ರೀವಾಜ್ಞೆಗೆ ಒಂದು ಅಂತಿಮ ಮುದ್ರೆಯನ್ನು ಒತ್ತಬೇಕು ಅನ್ನೋ ಒಂದು ಹಿನ್ನೆಲೆಯಲ್ಲಿ ರಾಜ್ಯಪಾಲರ ಒಪ್ಪಿಗೆಯನ್ನು ಪಡೆದುಕೊಳ್ಳೋದಕ್ಕೆ ಸುಗ್ರೀವಾಜ್ಞೆಯ ಅಂಶಗಳನ್ನು ಕಡತಗಳ ಮುಖಾಂತರ ತಲುಪಿಸಲಾಗಿತ್ತು. ಆದರೆ ರಾಜ್ಯಪಾಲರು ಈ ಒಂದು ಸುಗ್ರೀವಾಜ್ಞೆಯನ್ನು ತಿರಸ್ಕರಿಸಿದ್ದಾರೆ. ತೊಂದರೆಯಾಗುವಂತಹ ಅಂಶವನ್ನು ಪ್ರಸ್ತಾಪಿಸಿ ವಾಪಸ್ ಕಳಿಸಿದ್ದಾರೆ. ರಾಜ್ಯಪಾಲರಿಗೆ ನಮ್ಮ ಸುಗ್ರೀವಾಜ್ಞೆ ಕುರಿತು ತಪ್ಪು ಗ್ರಹಿಕೆ ಇದೆ, ಪುನಃ ನಮ್ಮ ಸುಗ್ರೀವಾಜ್ಞೆ ಗವರ್ನರ್ಗೆ ಕಳುಹಿಸುತ್ತೇವೆ ಅಂತ ವಿಜಯಪುರದಲ್ಲಿ ಸಚಿವ ಎಚ್.ಕೆ. ಪಾಟೀಲ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. RBI ನಿಯಮ ಪಾಲಿಸಿದವರಿಗೆ ಶಿಕ್ಷೆ ವಿಧಿಸುವುದಕ್ಕೆ ನಿರ್ಣಯ ಮಾಡಲಾಗಿದೆ ಮತ್ತು 3 ವರ್ಷದಿಂದ ಹಿಡಿದು 10 ವರ್ಷದವರೆಗೂ ಶಿಕ್ಷೆ ವಿಧಿಸುವಂತಹ ನಿಯಮಗಳು, 5 ಲಕ್ಷ ದಂಡ ವಿಧಿಸುವ ಗುರಿ ನಾವು ಹೊಂದಿದ್ದೆವು. ಈ ಎಲ್ಲ ಘಟನೆ ನಿರ್ವಹಣೆ ಅಸ್ತ್ರ ಸದ್ಯಕ್ಕೆ ಇಲ್ಲ ಅನ್ನೋ ಒಂದು ಹಿನ್ನೆಲೆಯಲ್ಲಿ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಇಲ್ಲಿ ಮೈಕ್ರೋ ಫೈನಾನ್ಸ್ ಹಾವಳಿ ಏನಿದೆ, ಆ ಮೈಕ್ರೋ ಫೈನಾನ್ಸ್ ಹಾವಳಿಯಿಂದ ರೈತರು ಮತ್ತು ಮಧ್ಯಮ ವರ್ಗದವರು, ಬಡವರು ಸಾಕಷ್ಟು ಮಂದಿ ಆತ್ಮಹತ್ಯೆಗೆ ಶರಣಾಗಿದ್ರು. ಈ ಹಿನ್ನೆಲೆ ರಾಜ್ಯ ಸರ್ಕಾರ ಪ್ರಕರಣವನ್ನು ಗಂಭೀರವಾಗಿ ತೆಗೆದುಕೊಂಡು ಸುಗ್ರೀವಾಜ್ಞೆ ಮೂಲಕ ಹೊಸ ಕಾಯ್ದೆಯನ್ನು ಜಾರಿಗೆ ತರೋದಕ್ಕೆ ಮುಂದೆ ಹಾಕಿತ್ತು. ಅದೇ ರೀತಿಯಾಗಿ ಈ ಒಂದು ಸುಗ್ರೀವಾಜ್ಞೆಗೆ ರಾಜ್ಯಪಾಲರ ಅಂಕಿತ ಬೇಕಾಗಿತ್ತು, ಆದರೆ ನಿರಾಕರಿಸಿರುವಂಥದ್ದು. ಹೀಗಾಗಿ ರಾಜ್ಯಪಾಲರ ಒಂದು ನಡೆಯ ಬಗ್ಗೆ ಈಗ ವಿಜಯಪುರದಲ್ಲಿ ಸಚಿವ ಎಚ್.ಕೆ. ಪಾಟೀಲ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಸರ್ಕಾರ ಈಗೇನು ಸುಗ್ರೀವಾಜ್ಞೆ ಹೊರಡಿಸಿದೆ, ಇದು ನೋಂದಾಯಿತ ಅಲ್ಲದ, ಅನ್ರಿಜಿಸ್ಟರ್ಡ್, ಅನ್ಲೈಸೆನ್ಸ್ಡ್, ನೋಂದಾಯಿತವಲ್ಲದ ಮತ್ತು ಸಾಲ ನೀಡಲು ಲೈಸೆನ್ಸ್ ಹೊಂದಿರದ ಯಾವುದೇ ವ್ಯಕ್ತಿಯು ಯಾರಿಗೇ ಸಾಲ ಕೊಡಲು ಮತ್ತು ಹೆಚ್ಚಿನ ಬಡ್ಡಿ ಮತ್ತು ಚಕ್ರ ಬಡ್ಡಿ ಅಥವಾ ದಂಡದ ಬಡ್ಡಿ ವಿಧಿಸುವುದರ ಮೂಲಕ ಕಾನೂನಾತ್ಮಕ ಅಧಿಕಾರ ಹೊಂದಿರೋದಿಲ್ಲ. ಅವನಿಗೆ ಈಗ ಆ್ಯಸ್ ಆಫ್ ನೌ ಆಲ್ಸೋ ಅನ್ಲೈಸೆನ್ಸ್ಡ್, ಅನ್ರಿಜಿಸ್ಟರ್ಡ್, ಇಲ್ಲೀಗಲ್ ಮನಿ ಲೆಂಡರ್ಸ್, ಇವರು ಕಾನೂನಾತ್ಮಕವಾಗಿ ವಸೂಲಿ ಮಾಡೋದಕ್ಕೆ ಯಾವುದೂ ಅಧಿಕಾರ ಹೊಂದಿಲ್ಲ. ಸಾಲವನ್ನು ಖಾಸಗಿಯಾಗಿ ಲೈಸೆನ್ಸ್ ಇಲ್ಲದೆ ನೀಡಿದರೆ, ಅದಕ್ಕೆ ಹೆಚ್ಚಿನ ಬಡ್ಡಿ ವಸೂಲಿ ಮಾಡಿದರೆ ಅದು ಕಾನೂನು ವಿರೋಧಿ ಕ್ರಮವಾಗುತ್ತದೆ. ಅಂಥ ಸಾಲವು ವಸೂಲಿಗೆ ಅರ್ಹವೂ ಅಲ್ಲ, ಯೋಗ್ಯವೂ ಅಲ್ಲ. ಕಾನೂನಾತ್ಮಕ ಪ್ರಕ್ರಿಯೆಯನ್ನು ಕೈಗೊಂಡು ಕಾನೂನಿನ ಪ್ರಕಾರ ವಿಧಿಸಿದ ಬಡ್ಡಿ ಮೇರೆಗೆ ನೀಡಿದ ಸಾಲ ಮಾತ್ರ ವಸೂಲಿಗೆ ಅರ್ಹವೇ ಹೊರತು ಬೇರೆ ಯಾವುದೇ ಅಕ್ರಮ ಸಾಲದ ಮತ್ತು ಬಡ್ಡಿ ವಿಧಿಸಿದ ಸಾಲ ವಸೂಲಾತಿ ಅರ್ಜಿಗಳನ್ನು ವಿಚಾರಣೆಗೆ ತೆಗೆದುಕೊಳ್ಳಲು ಕಾನೂನಾತ್ಮಕವಾಗಿಯೂ ನ್ಯಾಯಾಲಯವು ಕೂಡ ವಿಚಾರಣೆಗೆ ಒಳಪಡಿಸೋದು ಸಾಧ್ಯವೇ ಇಲ್ಲ. ಯಾವುದು ಅನ್ರಿಜಿಸ್ಟರ್ಡ್ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.